ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಭಾಳ ರುಚಿ ರುಚಿಯಾಗಿರುವಂತಹ ಸಾಂಪ್ರದಾಯಿಕವಾಗಿರುವಂತಹ ಭಾಳ ಹೆಲ್ದಿ ಆಗಿರುವಂತಹ ಜೋಳದ ನುಚ್ಚಿನ ರೆಸಿಪಿನ ತೋರ್ಸಕತ್ತಿದ್ದೇವೆ. ಅದಕ್ಕೆ 1 ಕಪ್ ಆಗುವಷ್ಟು ಜೋಳದ ನುಚ್ಚನ್ನು ತೊಗೊಂಡಿದ್ದೀನಿ. ರುಚಿಗೆ ಬೇಕಾಗಿರುವಷ್ಟು ಉಪ್ಪು, ಒಂದು 2ರಿಂದ 3 ಎಸಳು ಆಗುವಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ, ಆಮೇಲೆ 1 ಕಪ್ ಆಗುವಷ್ಟು ಫ್ರೆಶ್ ಆಗಿರುವಂತಹ ಮೊಸರನ್ನು ತೊಗೊಂಡಿದ್ದೀನಿ. ಫಸ್ಟೇ ನಾವಿಲ್ಲಿ ಒಂದು ಬೌಲ್ ತೊಗೊಂಡು ನಾವು ಆಗಲೇ ಏನು ತೊಗೊಂಡು ಇಟ್ಕೊಂಡಿದ್ವಿ ಎಲ್ಲ ಜೋಳದ ನುಚ್ಚನ್ನು ತೊಗೊಂಡು ಒಂದು 2ರಿಂದ 3 ಸತಿ ಅದನ್ನು ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಳ್ಳೋದ್ರಿಂದ ಜೋಳದ ನುಚ್ಚಿಗೆ ಏನಾದರೂ ತೌಡು ಅದು ಅಂಟ್ಕೊಂಡಿತ್ತಂದ್ರೂ ಹೋಗ್ತತಿ. ಆಮೇಲೆ 2ರಿಂದ 3 ಸತಿ ತೊಳ್ಕೊಳ್ಳೋದ್ರಿಂದ ಜೋಳ ನುಚ್ಚು ಕ್ಲಿಯರಾಗಿ ಚೆನ್ನಾಗಿ ಕಲರ್ ಬರ್ತೈತೆ ಅದಕ್ಕೆ ಬಿಳಿದು. ಏನಾದರೂ ತೌಡು ಅದು ಇದು ಅಂಟ್ಕೊಂಡಿದ್ದು ಹೋಗಿ ಚೆನ್ನಾಗಿ ಜೋಳದ ನುಚ್ಚನ್ನು ತೊಳ್ಕೊಳ್ಬೇಕು. ಇಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ಈಗ. ಇದಕ್ಕೆ ನಾವು ಸೇಮ್ ಕಪ್ದಿಂದನೇ ಜೋಳದ ನುಚ್ಚು ತೊಗೊಂಡಿರುವಂತಹ ಕಪ್ದಿಂದನೇ 2 ಕಪ್ ಆಗುವಷ್ಟು ನೀರನ್ನು ಹಾಕಿ 1ರಿಂದ 2 ಗಂಟೆ ಅಥವಾ ನೈಟ್ನೂ ನೆನೆ ಹಾಕ್ಕೋಬೇಕು ಇದನ್ನು. ಜೋಳದ ನುಚ್ಚು ಎಷ್ಟು ನೆನಿತೈತಿ ಅಷ್ಟು ಜಲ್ದಿ ಆಗ್ತೈತಿ, ಎಷ್ಟು ಜಲ್ದಿ ಕುದಿತೈತಿ. ನಾ ಇಲ್ಲೇ 1 ಗಂಟೆ ಆಗೋಷ್ಟು ನೆನೆಸಿದ್ದೀನಿ. ಟೈಮ್ ಇಲ್ಲ ಅನ್ನೋರು ಅಟ್ಲೀಸ್ಟ್ ಒಂದು 10 ನಿಮಿಷ ಆದರೂ ನೆನೆಸಿದ್ರೆ ಅದರ ಜೋಳದ ನುಚ್ಚು ಚಲೋ ಆಗ್ತೈತಿ. ಅದಕ್ಕೆ ಸೇಮ್ ಕಪ್ದಿಂದನೇ ಒಂದು 2 ಕಪ್ ಆಗುವಷ್ಟು ನೀರನ್ನು ತೊಗೊಂಡು ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ ನಾ ಇಲ್ಲಿ. ಕುದಿಯೋ ನೀರಿಗೆ ಹಾಕ್ಕೊಂಡ್ರೆ ಜೋಳದ ನುಚ್ಚು ಚಲೋ ಆಗಿ ಬರ್ತೈತಿ. ನೋಡಿರಿ, ನೀರು ಕುದಿಯೋಕೆ ಇಟ್ಟೇನಿ. ಕುದಿಯೋಷ್ಟ್ರಾಗ ನಾವು ಆಗಲೇ ಏನು ನೆನೆಸಿಟ್ಟಿದ್ವಲ್ಲ ಜೋಳದ ನುಚ್ಚ ಅದು ಚೆನ್ನಾಗಿ ನೆನೆದೈತಿ. ನೋಡ್ಬೋದು ನೀವು ಇಲ್ಲೇ. ಅದರ ನೆನೆದಾಗ ಜೋಳದ ನುಚ್ಚು ಕೆಳಗಾಗಿ ನೀರು ಮೇಲಾಗಿರ್ತೈತಿ. ಅದಕ್ಕೆ ಅದನ್ನೆಲ್ಲನೂ ಒಂದು ಸತಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ ಇಲ್ಲೇ ಎಲ್ಲನೂ ಕಲಿಸ್ಕೊಂಡಿದ್ದೀನಿ ನಾ ಈಗ. ನೀರನ್ನು ಎಸರು ಬಂದೈತಿ, ಕುದಿಯಾಕತ್ತೈತಿ. ಕುದಿಯೋ ನೀರಿಗೆ ನಾವೀಗ ಏನು ನೆನೆಸಿಟ್ಟಿದ್ವಲ್ಲ ಜೋಳದ ನುಚ್ಚ ಅದನ್ನು ಸ್ವಲ್ಪ ಹಾಕ್ಕೋಬೇಕು. ಒಮ್ಮೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಒಮ್ಮೆ ಹಾಕ್ಕೊಳ್ಳೋದ್ರಿಂದ ಜೋಳದ ನುಚ್ಚ ಗಂಟು ಆಗ್ತೈತಿ, ಚಲೋದಂಗೆ ಬರೋದಿಲ್ಲ. ಅದಕ್ಕೆ ಸ್ವಲ್ಪ ಹಾಕ್ಕೊಂಡ್ರೆ ಅದನ್ನ ಕಲಿಸ್ಕೊಂಡು ಹಾಕ್ಕೊತ ಇರ್ಬೇಕು. ಆಮೇಲೆ ನುಚ್ಚನ್ನು ಯಾವುದೇ ಕಾರಣಕ್ಕೂ ಕಲಸೋದನ್ನು ಕೈ ಬಿಡಬಾರ್ದು. ಕೈ ಬಿಟ್ಟರೆ ನೀವು ಆಗಲೇ ಹೆಂಗೆ ನೋಡಿದ್ರಲ್ಲ ಜೋಳದ ನುಚ್ಚು ಕೆಳಗೆ ನೀರು ಮ್ಯಾಗ, ಹಾಗಾಗಿ ಜೋಳದ ನುಚ್ಚ ತಳಕ್ಕೆ ಹತ್ಕೊಂಡ್ಬಿಡ್ತೈತಿ. ಅದಕ್ಕೆ ಅದನ್ನ ಕೈ ಬಿಡಲಾರ್ದ ಕೈ ಆಡಿಸ್ಕೊತಾನೆ ಇರ್ಬೇಕು. ಒಂದು 5ರಿಂದ 10 ನಿಮಿಷ ಟೈಮ್ ತೊಗೋತೈತಿ ಇದು ರೆಸಿಪಿ. ಇದನ್ನು ನೈಟ್ ನೆನೆ ಹಾಕ್ಕೊಂಡು ಮಾಡಿದ್ರೆ ಜೋಳದ ನುಚ್ಚು ಚೆಂದಾಗೆ ನೆನೆದಿರ್ತೈತಿ. ಅದರಿಂದ ಫಾಸ್ಟಾಗಿ ಕುದ್ಕೊಳ್ತೈತೆ ಅದು. ನಾ ಇಲ್ಲಿ 1 ಗಂಟೆ ಅಷ್ಟು ನೆನೆಸಿದ್ದೀನಿ. ಹೆಂಗೆ ಕುದಿತೈತಿ ಆ ಥರ ಗಟ್ಟಿ ಹಾಕ್ಕೊತ ಹೋಗ್ತೈತೆ ಅದು. ಆಗಲೇ ನೀರು ಬೇರೆ ಅದು ನುಚ್ಚು ಬೇರೆ ಕಾಣಕತ್ತೈತೆ. ಈಗ ನೀವು ನೋಡ್ಬೋದು ಎಲ್ಲನೂ ಗಟ್ಟಿಯಾಗಿ ಎಷ್ಟು ಚೆಂದ ಬಂದೈತಂತ. ಇಷ್ಟ ಆದಮೇಲೆ ಅದನ್ನು ಜೋಳದ ನುಚ್ಚನ್ನು ಕೈ ಆಡಿಸ್ಕೊತಾನೆ ಇರಬೇಕು. ಈಗ ನಾವು ಆಗಲೇ ಏನು ಬೆಳ್ಳುಳ್ಳಿ ಜೀರಿಗೆ ಎಲ್ಲನೂ ತೊಗೊಂಡಿದ್ಮೇಲೆ ಅದನ್ನ ಕುಟ್ಕೊಂಡು, ಒಬ್ಬೊಬ್ಬರೇ ಬೆಳ್ಳುಳ್ಳಿ ತಿನ್ನೋದಿಲ್ಲ ಅಂಥವ್ರು ಬೆಳ್ಳುಳ್ಳಿ ಸ್ಕಿಪ್ನೂ ಮಾಡ್ಕೋಬೋದು. ನಾ ಇಲ್ಲೇ ಒಂದು 2ರಿಂದ 3 ಎಸಳು ಆಗುವಷ್ಟು ತೊಗೊಂಡಿದ್ದೀನಿ. ಯಾರು ಬೆಳ್ಳುಳ್ಳಿ ಫ್ಲೇವರ್ ಜಾಸ್ತಿ ಇಷ್ಟ ಆಗ್ತೈತಿ ಅವ್ರು ಇನ್ನೊಂದು ಸ್ವಲ್ಪನೂ ತೊಗೋಬಹುದು. ಬೆಳ್ಳುಳ್ಳಿ ಜೀರಿಗೆ ಆಮೇಲೆ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ನಾನು. ಇದನ್ನೆಲ್ಲನೂ ಹಾಕೋದ್ರಿಂದ ಜೋಳದ ನುಚ್ಚಿಗೆ ಒಂದು ಮಸ್ತಾಗಿರುವಂಥ ಫ್ಲೇವರ್ ಬರ್ತೈತಿ. ಮೇನ್ ಏನಂದ್ರೆ ಇದನ್ನ ಹಾಕೋದಕ್ಕೆ ಕಾರಣ ಜೋಳದ ನುಚ್ಚು ಡೈಜೆಷನ್ಗೆ ಒಂದು ಸ್ವಲ್ಪ ಹಾರ್ಡಾಗಿರ್ತೈತಿ. ಅದರಿಂದ ಬೆಳ್ಳುಳ್ಳಿ ಮತ್ತು ಏನು ಜೀರಿಗೆ ಹಾಕ್ಕೊಂಡಿದ್ದೀವಿ ಇವೆರಡು ಡೈಜೆಷನ್ಗೆ ಹೆಲ್ಪ್ ಆಗ್ತಾವೆ. ಅದರಿಂದನೇ ಹಾಕ್ಕೋಬೇಕು. ಹಾಕೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಟೇಸ್ಟ್ ಅಂತೂ ಇಷ್ಟು ಮಸ್ತ್ ಬರ್ತೈತಲ್ಲ, ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಬರೀ ನುಚ್ಚು ಉಪ್ಪು ಹಾಕ್ಕೊಂಡು ತಿನ್ನೋಕ್ಕಿಂತ ಇದು ಭಾರಿ ಅಂದ್ರೆ ಭಾರಿ ಇರ್ತೈತಿ. ನೋಡ್ಬೋದು ಇಲ್ಲೇ ಜೋಳದ ನುಚ್ಚು ಕುದ್ದ ಗಟ್ಟಿ ಆಗೈತಿ. ಈಗ ನಾವು ಕೊಟ್ಟಿಟ್ಕೊಂಡಿರುವಂತಹ ಜೀರಿಗೆ, ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿನ ಹಾಕ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ, ಅದಕ್ಕೆ ಇಷ್ಟು ಹಾಕ್ಕೊಂಡು ಆದ್ಮ್ಯಾಗ ಈಗ ನಾವು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪನ್ನು ನೋಡ್ಕೊಂಡು ಹಾಕೋರಿ, ಎಷ್ಟು ಬೇಕಷ್ಟು. ನಾನು ಇಲ್ಲೇ ಒಂದು ಅರ್ಧ ಚಮಚಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಮ ಮನ್ಯಾಗ ಯಾವ ಥರ ತಿಂತಾರೆ ನೋಡ್ಕೊಂಡು ನೀವು ಉಪ್ಪನ್ನು ಸೇರಿಸ್ಕೊರಿ. ನಾ ಈಗ 1 ಕಪ್ ಆಗುವಷ್ಟು ಫ್ರೆಶ್ ಆಗಿರುವಂಥ ಮೊಸರು ತೊಗೊಂಡಿದ್ವಲ್ಲ, ಈ ಮೊಸರನ್ನು ಮಜ್ಜಿಗೆ ಆಗಿ ರೆಡಿ ಮಾಡ್ಕೊಳ್ಳೋಣ. ಹೆಂಗೆ ಮಾಡ್ಕೊಳ್ಳೋದು ಮಜ್ಜಿಗೆ ಅಂದ್ರೆ ಏನೂ ಇಲ್ಲ. ತೊಗೊಂಡಿರುವಂಥ ಮೊಸರಿಗೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದನ್ನ ಕಡ್ಕೊಂಡ್ರೆ ನಮ್ಮ ಮಜ್ಜಿಗೆ ರೆಡಿ ಆಗ್ತಾವೆ. ನನ್ನ ಹತ್ರ ಡೈರೆಕ್ಟಾಗಿ ಮಜ್ಜಿಗೆ ಇರಲಿಲ್ಲ, ಅದಕ್ಕೆ ನಾನು ಮಜ್ಜಿಗೆನ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಡೈರೆಕ್ಟಾಗಿ ಮಜ್ಜಿಗೆನ ಇತ್ತು ಅಂದ್ರೆ ನೀವು ಅದನ್ನೂ ತೊಗೋಬಹುದು. ಇಲ್ಲಿ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ಒಂದು ಸ್ವಲ್ಪ ಕಡ್ಕೊಂಡ್ರೆ ನಮ್ಮ ಮಜ್ಜಿಗೆ ರೆಡಿ ಆಗ್ತಾವೆ. ನೋಡಿಲ್ಲ ಎಷ್ಟು ಚಂದ. ಇದು ಎಲ್ಲ ಇಂಥ ರೆಸಿಪಿಗಳು ಮಾಡೋದಂದ್ರೆ ಒಂಥರ ಖುಷಿ ಅಲ್ರಿ. ಒಂದು ಪಾರಂಪರಿಕವಾಗಿರುವಂಥ ಟ್ರೆಡಿಷ್ನಲ್ ರೆಸಿಪಿಗಳಿವೆ.
ಇಲ್ಲೇ ಮಜ್ಜಿಗೆನ ಕಡ್ಕೊಂಡಿದ್ದೀನಿ. ನಮ್ಮ ಜೋಳದ ನುಚ್ಚು ಏನು ಕುದಿಯಾಕತ್ತೈತಲ್ಲ ಅದಕ್ಕೆ ಈ ಮಾಡಿಟ್ಕೊಂಡಿರುವಂಥ ಮಜ್ಜಿಗೆನ ಸೇರಿಸ್ಕೋಬೇಕು. ಇಲ್ಲೇ ಗ್ಯಾಸ್ ಫ್ಲೇಮನ್ನು ಪೂರ್ತಿಯಾಗಿ ಲೋ ಇಟ್ಟು ಇದನ್ನ ಸೇರಿಸ್ಕೊಳ್ರಿ. ಇದನ್ನ ಸೇರಿಸೋದ್ರಿಂದ ಮಜ್ಜಿಗೆ ಹೊಡಿತೈತೇನ ನುಚ್ಚು ಬಿಸಿ ನುಚ್ಚಿಗೆ ಮಜ್ಜಿಗೆ ಹಾಕ್ಕೊಂಡ್ರೆ ಅದು ಕರೆಕ್ಟಾಗಿ ಕುಡ್ಕೊಳ್ತೈತೇನ ಅಂತ ಏನೂ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನ ಹಾಕ್ಕೊಂಡ್ರೆ ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಆಗಿರುವಂಥ ನುಚ್ಚು ಆಗ್ತೈತಿ. ನೋಡ್ರಿಲ್ಲ ಎಷ್ಟು ಚಂದ ಅದು ಕುಡ್ಕೊಂತ. ಲೋ ಫ್ಲೇಮ್ ಒಳಗಿಟ್ಟು ಇನ್ನೊಂದು 5 ನಿಮಿಷ ಕುದಿಸಿದ್ರೆ ನಮ್ಮ ಜೋಳದ ನುಚ್ಚು ರೆಡಿ ಆಗ್ತೈತಿ. ಆದ್ರೆ ಕೈ ಬಿಡಬಾರ್ದು, ಒಂದು 5 ನಿಮಿಷ ಹಂಗೆ ಕಲಿಸ್ಕೊತನ ಇರ್ರಿ. ಇದು ಒಂದು ಸತಿ ಕುದಿ ಬಂತಂದ್ರೆ ನಮ್ಮ ಜೋಳದ ನುಚ್ಚು ರೆಡಿ ಆತಂದಂಗನ. ಇದು ಮಾಡ್ಕೊಳ್ಳೋದಕ್ಕೂ ಭಾಳ ಸುಲಭವಾಗಿರುವಂಥ ರೆಸಿಪಿ. ಆಮೇಲೆ ಒಂದು ಹಳೆಯ ರೆಸಿಪಿ ಇದು. ಎಲ್ಲರ ಮನ್ಯಾಗೂ ಅಮ್ಮಗಳು ಅಜ್ಜಿಗಳು ಯಾರಾದರೂ ಇದ್ದವ್ರು ಮಾಡ್ತಿರಬಹುದು ಈಗಾದ್ರೂ. ಆಮೇಲೆ ಬೇಸಿಗೆ ಕಾಲಕ್ಕೆ ಭಾಳ ರುಚಿಯಾಗಿ ಜಲ್ದಿಯಾಗಿ ಮಾಡ್ಕೊಬಹುದು. ಆಮೇಲೆ ಭಾಳ ಮಸ್ತಾಗಿರ್ತೈತಿ ಇದು ರೆಸಿಪಿ ಒಂದು. ಇಷ್ಟಾದ್ರೆ ನಮ್ಮ ಜೋಳದ ರೆಸಿಪಿ ರೆಡಿ ಆಗೈತಿ. ಇದನ್ನು ಭಾಳ ಸಿಂಪಲ್ಲಾಗಿ ಸರಳವಾಗಿ ಹೇಳ್ಕೊಟ್ಟೇನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲನ್ನು ಲೈಕ್ ಮಾಡೋದು ಮರಿಬೇಡ್ರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಈ ಜೋಳದ ನುಚ್ಚಿನ ರೆಸಿಪಿಯನ್ನು ಮಾಡ್ಕೊಂಡು ಟ್ರೈ ಮಾಡಿ ಹೆಂಗಾಗೈತೆ ಅನ್ನೋದು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಇದು ಡಯಟ್ ಮಾಡೋರಿಗೆ, ವಯಸ್ಸಾದವ್ರಿಗೆ, ಸಣ್ಣ ಮಕ್ಕಳಿಗೆ ಎಲ್ಲರಿಗೂ ರುಚಿಯಾಗಿರುವಂಥ ರೆಸಿಪಿ. ಬಿಸಿ ಬಿಸಿ ಜೋಳದ ನುಚ್ಚಿಗೆ ಬಿಸಿ ಮಸ್ತಾಗಿರುವಂಥ ತುಪ್ಪ ಹಾಕ್ಕೊಂಡು ತಿಂದು ಎಂಜಾಯ್ ಮಾಡಿರಿ. ಹೆಲ್ದಿ ಆಗಿರುವಂಥ ಊಟ ಮಾಡಿ ಬೆಸ್ಟ್ ಆಗಿರೋಣ. ಥ್ಯಾಂಕ್ ಯು.